ಅಂಕಲ್, ಏನ್ ಅಂಕಲ್, ನಿಮ್ ಮಗಳು ಮತ್ತೆ ಅಳಿ ಎಲ್ಲೂ ಕಾಣಿಸ್ತಾನೆ ಇಲ್ಲ. ಅಲ್ಲ ಅಂಕಲ್, ನೀವ್ ಹಿಂಗ್ ಮಾಡ್ಬೋದಾ? ನಿಮ್ ಮಗಳು ಮತ್ತೆ ಅಳಿ ಸಿಕ್ತು ಅಂತ ಹೇಳ್ಕೊಂಡು ನನ್ನ ಮರ್ತೇ ಬಿಟ್ಟಿದ್ದೀರಾ ನೀವು. ಅಲ್ಲ, ನೀವು ನಮ್ಮ ಮನೆಯಿಂದ ಇಲ್ಲಿಗೆ ಬಂದು ಎಷ್ಟು ದಿನ ಆಯ್ತು, ಒಂದ್ ಫೋನ್ ಕಳೆದ್ರು ಮಾಡಿದೀರಾ ಅಂಕಲ್, ನನ್ನ ಮರ್ತೇ ಬಿಟ್ರಾ? ಅಯ್ಯೋ, ನಾನು ನಿನ್ನ ಮರೆಯೋದ? ಖಂಡಿತ ಇಲ್ಲಮ್ಮ. ಹೀಗೆ ಸ್ವಲ್ಪ ಮದ್ವೆ ಬಗ್ಗೆ ಮಾತುಕತೆ ಎಲ್ಲ ಆಗಿತ್ತಲ್ಲ, ಹಾಗಾಗಿ ಸ್ವಲ್ಪ ಬ್ಯುಸಿ ಆಗಿದ್ದೆ. ನಿನ್ನ ಮರೆಯಕ್ ಖಂಡಿತ ಆಗಲ್ಲ. ಇಷ್ಟಕ್ಕೂ ನನ್ನ ಮಗಳು ಬೇರೆ ನೀನ್ ಬೇರೆನಾ? ನನ್ಗಿಬ್ರು ಒಂದೇ. ಹೌದಾ ಅಂಕಲ್? ಹಂಗಂದ್ರೆ ಸರಿ. ಅಂಕಲ್, ನಾನು ನಿಮ್ಗೊಂದು ವಿಷಯ ಕೇಳಬೇಕು ಅನ್ಕೊಂಡೆ. ಆಂಟಿ ಏನಾದ್ರು ನಿಮಗೆ ಫೋನ್ ಮಾಡಿದ್ರೆ ಹೆಂಗೆ? ಅಲ್ಲ, ನಿಮ್ಮ ಮಗಳನ್ನ ಮತ್ತೆ ಅಲ್ಲಿಂದ ಕರ್ಕೊಂಡು ಬಂದ್ಬಿಟ್ಟಲ್ಲ, ನಿಮ್ಮ ವೈಫ್ಗೆ ಸ್ವಲ್ಪನೂ ಫೀಲ್ ಆಗಿಲ್ವಾ? ಬೇಜಾರಾಗಿಲ್ವಾ? ಅಯ್ಯೋ, ಅವಳಿಗೆ ಫೀಲು ಬೇಜಾರು ಅಂತ ಏನಾದ್ರೂ ಇದ್ದಿದ್ರೆ ಅವಳ ಯಾಕೆ ಹಿಂಗಿರ್ತಾ ಇದ್ಲು ಹೇಳು? ಅವಳಿಗೆ ಅದೆಲ್ಲ ಏನು ಬೇಕಾಗಿಲ್ಲ. ತನ್ನ ಸ್ವಾರ್ಥ, ತಾನು ಅನ್ಕೊಂಡಂಗೆ ಎಲ್ಲಾನು ಆಗ್ಬೇಕು, ನಾನು ಏನ್ ಹೇಳ್ತೀನೋ ಎಲ್ಲಾರು ಅದನ್ನೇ ಕೇಳ್ಬೇಕು ಅನ್ನೋದು ತುಂಬಾ ಸ್ವಾರ್ಥ ಅಮ್ಮ ಅವಳಿಗೆ. ಹಠ ಮಾರಿ ಅವಳು. ಹ್ಞೂ ಅಂಕಲ್, ನೀವು ಹೇಳ್ತೋದೆಲ್ಲ ಕರೆಕ್ಟ್ ಆಗಿದೆ. ಆಂಟಿ ತುಂಬ ಹಠಮಾರಿ. ನೀವು ಹೇಳ್ದಂಗೆಲ್ಲ ಕರೆಕ್ಟ್ ಆಗಿದೆ. ಅಲ್ಲ ಅಂಕಲ್, ನೀವು ಆಂಟಿನ ಎಷ್ಟೊಂದು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರಲ್ಲ, ಮತ್ತೆ ಯಾಕೋ ದೂರ ಆಗ್ಬಿಟ್ರಿ ನೀವಿಬ್ರು? ಪಾಪ, ನನಗೆ ಒಂಥರ ಬೇಜಾರಾಗುತ್ತೆ. ಅದು ಅಲ್ಲದೆ ಆಂಟಿ ದೂರ ಆದಾಗಿಂತ ನೀವು ಒಬ್ಬರೇ ಬೇರೆ ಇದ್ದೀರಾ, ಮತ್ತೊಂದು ಮದುವೆನೂ ಮಾಡ್ಕೊಂಡಿಲ್ವಲ್ಲ ಅಂಕಲ್. ಅಂಕಲ್, ನೀವು ಅದಕ್ಕೆ ಏನು ಮಾಡ್ತೀರಾ? ಏನಮ್ಮ ಹೇಳ್ತಿದ್ಯಾ? ಅದಕ್ಕೆ ಅಂದ್ರೆ ಏನಮ್ಮ ಅದು? ಅಯ್ಯೋ ಅಂಕಲ್, ಅದಕ್ಕೆ ಅಂದ್ರೆ ಅದೇ ಊಟ ಮಾಡಕ್ಕೆ, ತಿಂಡಿ ಮಾಡಕ್ಕೆ, ಅಡುಗೆ ಮಾಡಕ್ಕೆಲ್ಲ ಏನ್ ಮಾಡ್ತೀರಾ? ಯಾರನ್ನ ಇಟ್ಕೊಂಡಿರ ಅಂತ ಕೇಳಿದೆ ಅಂಕಲ್. ಇಟ್ಕೊಳ್ಳೋದ? ನೀನು ನಿನ್ ಮಾತು. ನಾನು ನಿನ್ನ ಮನೆಗೆ ಬಂದಾಗ ಒಬ್ಬ ಕೂಕಿದ್ನಲ್ವಮ್ಮ, ಅವನೇ ಎಲ್ಲ ಕೆಲಸ ಮಾಡಿ ಹೋಗ್ತಾನೆ ಬೆಳಗ್ಗೆ. ಅಷ್ಟೇ ಸಾಕು. ನಂಗೆ ಮನೆ ಕೆಲ್ಸಕ್ಕೆ ಒಬ್ರು ಬರ್ತಾರೆ, ಇನ್ನೇನ್ ಬೇಕು ಹೇಳು? ಸಾಕಲ್ವಾ? ಅದಕ್ಕೆ. ಓಹೋ, ಹೌದಲ್ವಾ? ಸರಿ, ಹೋಗ್ಲಿ ಬಿಡಿ. ಅಂಕಲ್, ಅಂದಂಗೆ ಮದುವೆ ವಿಚಾರ ಎಲ್ಲಿಗೆ ಬಂತು ಅಂಕಲ್? ನಾನು ಇವ್ರ ಹತ್ರ ಮಾತಾಡ್ದೆ ಅಮ್ಮ. ಇವಿಬ್ರು ಏನ್ ಹೇಳ್ತಿದಾರೆ ಅಂದ್ರೆ, ತುಂಬಾ ಗ್ರ್ಯಾಂಡ್ ಆಗೆಲ್ಲ ಏನು ಬೇಡ ಮದ್ವೆ, ಸಿಂಪಲ್ ಆಗಿ ಆಗೋಣ, ಅಂದ್ರೆ ನಮ್ಮ ಮನೆ ಮಟ್ಟಿಗೆ ಅಷ್ಟೇ. ಯಾಕೆಂದ್ರೆ ನನ್ನ ಮಗಳಿಗೆ ಗೊತ್ತಿದೆ ಅವ್ರಮ್ಮ ಬರೋದಿಲ್ಲ ಅಂತ. ಹಾಗಾಗಿ ಸಿಂಪಲ್ ಆಗಿ ಒಂದ್ ಕಡೆ ಇರೋದು ಆಗೋಣ ಅಂತ ಇದ್ದಾರೆ. ಏನ್ ಮಾಡೋದಂತೀಯಮ್ಮ? ಹೌದಾ ಅಂಕಲ್, ಮದುವೆ ಸಿಂಪಲ್ ಆಗ್ಬೇಕಂತ ಹೋಗ್ಲಿ ಬಿಡಿ ಅಂಕಲ್. ನಾನಂತೂ ಗ್ರ್ಯಾಂಡಾಗಿ ಮದುವೆ ಆಗಿಲ್ಲ, ಅವಳು ಗ್ರ್ಯಾಂಡಾಗಿ ಮಾಡಬೇಕು. ಅಂಕಲ್, ಒಂದು ಕೆಲಸ ಮಾಡಿ, ಸಿಂಪಲ್ ಆಗಿ ಇಲ್ಲಿ ಮದುವೆ ಆದರೆ ಊಟ ಮಾತ್ರ ಭರ್ಜರಿಯಾಗಿರ್ಬೇಕು. ಎಲ್ಲ ಥರ ಐಟಮ್ಸ್ ಇರಬೇಕು. ಅದರಲ್ಲೂ ಚಿರೋಟಿ, ಬಾದುಷಾ, ಗುಲಾಬ್ ಜಾಮೂನ್, ಈ ಥರ ಎಲ್ಲ ಅಡುಗೆ ಇರಬೇಕು ಅಂಕಲ್. ಒಂದೇ ಒಂದು ಅಡುಗೆ ಮಿಸ್ ಆಗೋಂಗಿಲ್ಲ. ಆಯ್ತಮ್ಮ, ನೀನು ಇಷ್ಟಪಟ್ಟಂಗೆ ಎಲ್ಲ ಥರ ಅಡುಗೆನೂ ಮಾಡಿಸ್ತೀನಿ, ಸರಿನಾ? ಅಂತಂಗೆ ಮದುವೆಗೆ ಎಷ್ಟು ಜನ ಬರ್ಬೋದು ಅಂತ ನಿನ್ಗೆ ಅನ್ಸುತ್ತೆ? ಅಂಕಲ್, ಸಿಂಪಲ್ ಆಗಿ ಅಂತ ಹೇಳ್ತದೆ ಅಂತ ನೀವೇ ಹೇಳಿದ್ರೆ, ಅಂದರೆ ತುಂಬ ಜನ ಕರಿಬೇಕಾ? ನನಗೆ ಗೊತ್ತಿರೋ ಪ್ರಕಾರ ಒಂದು 50ರಿಂದ 100 ಜನ ಬಂದರೆ ಬರ್ಬೋದಪ್ಪ. ನೀವೇನಂತೀರಾ? ಅಂಕಲ್, ನಿಮ್ಮ ಕಡೆ ರಿಲೇಷನ್ಸ್ ಯಾರು ಇಲ್ವಾ? ಅಮ್ಮ ಒಬ್ಬರೇ ಇದ್ದಿದ್ದ ನಿಮಗೆ? ಮತ್ತು ದೊಡ್ಡಪ್ಪ, ಸಾರಿ, ನಿಮ್ಮ ಅಣ್ಣ, ತಮ್ಮ, ಅಕ್ಕ, ತಂಗಿ ಮತ್ತಾರು ಇಲ್ವಾ? ನಾನೊಬ್ಬನೇ ಮಗ ಅಮ್ಮ. ನನಗೆ ಅಕ್ಕ, ತಂಗಿ, ಅಣ್ಣ, ತಮ್ಮ ಯಾರೂ ಇಲ್ಲ. ನನಗೆ ನಮ್ಮಮ್ಮಂಗೆ ನಾನು. ಈಗ ನಮ್ಮಮ್ಮ ನನ್ನ ಬಿಟ್ಟು ಹೊಂಟೋಗ್ಬಿಟ್ರು. ಈಗ ನಾನೊಬ್ಬನೇ ಅನಾಥನಾಗ್ಬಿಟ್ಟಿದ್ದೀನಿ. ಯಾಕೆ ಅಂಕಲ್ ನೀವು ಅನಾಥರು ಅಂತೀರಾ? ನಿಮಗೆ ನಾನು ಇಲ್ವಾ? ಇವಾಗಷ್ಟೇ ಹೇಳಿದ್ರಿ ನನ್ನ ಮಗಳು ಬೇರೆ ಇಲ್ಲ, ನೀನು ಬೇರೆ ಇಲ್ಲ ಅಂತ. ಇಷ್ಟು ಬೇಗ ಅನಾಥ ಅಂತೀರಾ? ಯಾಕೆ ಅಂಕಲ್? ಅಂಕಲ್, ನೀವೇನು ಅನಾಥ ಆಗ್ತೀರಾ? ನಿಮ್ಗೆ ಹೆಂಡತಿ ಇದ್ದಾರೆ, ಮಗಳಿದ್ದಾರೆ, ಇವಾಗ ಹೊಸ ಹಳಿಯ ಬೇರೆ ಬರ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ರೆಡಿಮೇಡ್ ಮಗಳು ನಾನಿದ್ದೀನಿ, ನನ್ನ ಗಂಡ ಇದ್ದಾನೆ. ಹಂಗೆ ಅಂಕಲ್, ನೀವು ಲೆಕ್ಕ ಹಾಕೊಳ್ಳಿ, ನಮ್ಮಪ್ಪ, ನಮ್ಮಮ್ಮ, ನಮ್ಮಪ್ಪ ಅವ್ರ ಅಮ್ಮ, ತಾತ, ಅಜ್ಜಿ, ಯಪ್ಪ ಯಪ್ಪ. ಅಂಕಲ್, ನೀವೇನು ಅನಾಥರಲ್ಲ, ನೀವು ತುಂಬ ದೊಡ್ಡ ಕುಟುಂಬನೇ ಇದೆ, ನಿಮಗೆ ಗೊತ್ತಾ? ಆಗ್ಲಿ ಅಬ್ಬಾ, ನಿನ್ ಬಾಯಿ ಅರ್ಕೆಯಿಂದ ನಂಗೆ ಎಲ್ಲ ಕುಟುಂಬನೂ ಸಿಗ್ಲಿ, ಸರಿನಾ? ಕುಸುಮ, ನೀನೊಬ್ಳೇ ಬಂದ್ಯಮ್ಮ, ನಿನ್ ಗಂಡ ಬಂದಿಲ್ಲ? ಅಯ್ಯ ಅಂಕಲ್, ಆ ಮೂದೇವಿ ಎಲ್ಲಿ ಬರ್ತಾನೆ? ಕೆಲಸ ಬಿಟ್ರೆ ಮನೆ, ಮನೆ ಬಿಟ್ರೆ ಆಫೀಸು, ಇಷ್ಟೇ, ಬೇರೆ ಏನು ಬೇಡ ಅಂಕಲ್. ಅವನಿಗೆ ಮನೆಗೆ ಬಂದು ಲ್ಯಾಪ್ಟಾಪ್ ಕೆಲಸ ಮಾಡ್ತಾನೆ ಇರ್ತಾನೆ. ನಾನು ಹೆಂಡತಿ ಇದ್ದಾಳ ಇಲ್ವಾ, ಬದುಕಿದ್ದಾಳ ಸತ್ತಿದ್ದಾಳ, ಏನು ತಲೆ ಹಾಕೊಳ್ಳಲ್ಲ. ಏನೋ ಕಾಫಿ ಬೇಕಂದ್ರೆ ಹ್ಞೂ ಅಂತಾನೆ. ಅದೇನೋ ಅಂತಾರಲ್ಲ, ಉಂಡ ಬಸವ, ಉರುಳಿ ತಿಂದ ಬಸವ,
ಅಂತ ಗಂಡ ಆಗ್ಬಿಡ್ತಾನೆ ಅಂಕಲ್ ನನಗೆ. ಹೋದ್ರೆ ಹೋಗ್ಲಿ ಬಿಡಿ ಅಂಕಲ್. ಹೌದು, ಆ, ಗ್ರೀಷ್ಮ ಮತ್ತೆ ಅವ್ರ ಯಜಮಾನ್ ರಾಘವರು ಎಲ್ಲಿ ಕಾಣಿಸ್ತಾ ಇಲ್ವಲ್ಲ, ಎಲ್ಲಿ ಹೋಗಿದ್ದಾರೆ? ಅದು ಶಾಪಿಂಗ್ ಮಾಡಬೇಕು ಅಪ್ಪ ಅಂತಂದ್ಲು, ಅದಕ್ಕೆ ನಾನೇ ಅವ್ರಿಬ್ಬನ್ನು ಕಳಿಸ್ಕೊಟ್ಟೆ ಅಮ್ಮ. ಅದು ಸಡನ್ನಾಗಿ ಬಂದ್ಬಿಟ್ಲಲ್ಲ, ಹಾಕೊಳ್ಳೋಕ್ಕೆ ಬಟ್ಟೆ ಎಲ್ಲ ಏನು ತೊಗೊಬಂದಿಲ್ಲ, ಹಾಗಾಗಿ ತಗೋಬೇಕು ಅಪ್ಪ ಅಂದ್ಲು, ತಗೋ ಹೋಗಮ್ಮ ಅಂತ ನಾನೇ ಕಳಿಸ್ಕೊಟ್ಟಿದ್ದೀನಿ. ಅಯ್ಯೋ ಅಂಕಲ್, ನನ್ಗೆ ಹೇಳ್ಬೇಕಾಗಿತ್ತಾನೆ, ಹಂಗೆ ಬರ್ತೊಂದು ಬ್ಯಾಗಲ್ಲಿ ಹಾಕೊಂಡು ಬರ್ತಾ ಇದ್ದೆಪ್ಪ. ಹೋಗ್ಲಿ ಬಿಡಿ, ನೆಕ್ಸ್ಟ್ ಟೈಮ್ ಬರ್ತೀನಲ್ಲ ಅವ್ಳ ಬಟ್ಟೆ ಎಲ್ಲೆಲ್ಲಿ ಏನೇನಿದೆ ಎಲ್ಲ ತುಂಬಿಸ್ಕೊಂಡು ಬ್ಯಾಗಲ್ಲಿ ಹಾಕೊಂಡು ತಗೊಬಂದು ಕೊಡ್ತೀನಿ. ಅದ್ರ ಬಗ್ಗೆ ನೀವೇನು ಯೋಚನೆ ಮಾಡಕ್ಕೆ ಹೋಗ್ಬೇಡಿ ಅಂಕಲ್. ಸರಿ ಅಮ್ಮ, ಮದುವೆ ಸಿಂಪಲ್ ಆಯ್ತು, ಮತ್ತೆ ಇನ್ನೇನು ಕೆಲಸ ಸ್ವಲ್ಪ ಕಡಿಮೆನೇ ಆಯಿತು, ಮತ್ತೆ ಇನ್ನು ಯಾರನ್ನ ಕರಿಬೇಕು ಅಂತ ಯೋಚನೆ ಮಾಡಬೇಕು. ಇಷ್ಟೆಲ್ಲ ನಾವು ಮಾಡ್ತಾ ಇದ್ದೀವಿ, ನಮ್ಮ ಗ್ರೀಷ್ಮನ್ ತಾಯಿಗೆ ಸ್ವಲ್ಪನೂ ಆಸೆನೇ ಆಗಲ್ವಾ ತನ್ನ ಮಗಳು ಮದುವೆ ಆಗ್ತಿದೆ, ಏನಾದರೂ ಗಮನ ಕೊಡಬೇಕು ಕೇಳಬೇಕು ಅಂತ? ಎಂಥ ತಾಯಿನೋ, ಒಳ್ಳೆ ಹೆಂಡತಿ ಅಂತೂ ಆಗಿಲ್ಲ ಅವಳಿಗೆ, ಅಟ್ಲೀಸ್ಟ್ ಒಂದು ಒಳ್ಳೆ ತಾಯಿ ಆಗ್ಬಾರ್ದಾ? ಅಂಕಲ್, ನನಗೆಲ್ಲೋ ಒಂದು ಕಡೆ ಅನಿಸ್ತಾ ಇದೆ, ಆಂಟಿಗೆ ಸ್ವಲ್ಪ ಮಟ್ಟಿಗೆ ಇವಾಗ ಬೇಜಾರಾಗ್ತಾ ಇರ್ಬೋದು ಅಂತ ಅನಿಸುತ್ತೆ. ಯಾಕೆಂದರೆ ಬೇರೆ ಬೇರೆ ಆಗಿ ಇಷ್ಟೊಂದು ವರ್ಷ ಆಗಿದೆಯಲ್ಲ, ಸ್ವಲ್ಪ ಆದರೂ ಫೀಲಿಂಗ್ ಇರಬೇಕಲ್ವಾ? ನನಗನ್ಸುತ್ತೆ ಎಲ್ಲೋ ಒಂದು ಕಡೆ ನಿಮ್ಮ ಮೇಲೆ ಆಂಟಿಗೆ ಲವ್ ಆಗಿಬಿಟ್ಟಿದೆ ಅಂಕಲ್. ಹಂಗಂತೀಯಮ್ಮ? ಏನೋ ಆದ್ರಾಗ್ಲಿ ಬಿಡು. ಆಗಿಲ್ಲ ಅಂದ್ರೆ ಪರವಾಗಿಲ್ಲ, ನೀನೇ ಹೇಳ್ತೀಯಲ್ಲ ನಿಮ್ಗೊಂದು ಮದುವೆ ಮಾಡ್ತೀನಿ ಅಂಕಲ್ ಅಂತ, ನಂಗೂ ಒಂದು ಹೆಣ್ಣು ನೋಡು, ನಾನು ಮಾಡ್ಕೊತೀನಿ, ಏನಂತೀಯ? ಅಯ್ಯೋ ಅಂಕಲ್, ಇವಾಗಲೇ ಆಂಟಿಗೆ ನನ್ನ ಮೇಲೆ ಕೋಪ ಇಲ್ಲಿವರೆಗೂ ಇದೆ, ಮಗಳಿಗೆ ಮದುವೆ ಮಾಡಿಸ್ತಾ ಇದ್ದೀನಿ ಅಂತ. ಒಂದು ವೇಳೆ ಏನಾದರೂ ನಿಮಗೂ ಮದುವೆ ಮಾಡಿಸ್ತೀನಿ ಅಂತ ಗೊತ್ತಾದ್ರೆ ಆಂಟಿಗೆ ಏನಿಲ್ಲ, ನನ್ನ ಗೋಡೆಗೆ ಕುಕ್ಕು ಬಿಡ್ತಾರಷ್ಟೇ. ಸರಿ ಅಂಕಲ್, ನಾನು ಬರ್ತೀನಿ. ಗ್ರೀಷ್ಮ ಬಂದು ಹೇಳಿ ನಾನು ಬಂದು ಹೋಗಿದ್ದೆ ಅಂತ. ಇನ್ನೇನು ಅಂಕಲ್, ಡೈರೆಕ್ಟಾಗಿ ಮದುವೆಗೆ ಮೀಟ್ ಆಗೋಣ, ಸರಿನಾ? ಸರಿಮಾ, ಅಂದಂಗೆ ಮದುವೆ ಕರೆಯೋಕ್ಕೆ ನಿಮ್ಮ ಮನೆಗೆ ಬರ್ತೀನಿ, ಯಾಕೆಂದರೆ ಅವ್ರ ಅಮ್ಮನ್ನ ಅವ್ರ ಅಜ್ಜಿನೆಲ್ಲ ಇನ್ವೈಟ್ ಮಾಡಬೇಕಲ್ಲ ಮದುವೆಗೆ, ಹಾಗಾಗಿ. ಸರಿ ಅಂಕಲ್, ಹಾಗೆ ಮಾಡಿ. ಅಲ್ಲ ಕಣೆ ಕುಸ್ಮ, ನಿಂಗೆ ಇದೆಲ್ಲ ಏನಕ್ಕೆ ಬೇಕಾಗಿತ್ತು ಹೇಳು? ಊರು ಸಾಬ್ರಿ ದೇವ್ರೆ ಅಂತ ಸುಮ್ಮನೆ ಇರ್ಲಾರ್ದೆ ಅದೇನೋ ಅಂದ್ರಂತೆ, ಹಾಗೆ ನಿಂಗೆ ಯಾಕೆ ಬೇಕಾಗಿತ್ತು? ಅಯ್ಯೋ, ಏನು ವಿಷಯ ಅಂತ ಹೇಳಮ್ಮ, ಅದನ್ನು ಬಿಟ್ಬಿಟ್ಟು ಯಾಕೆ ಬೇಕಾಗಿತ್ತು ಅಂತ ಕೇಳಿದ್ರೆ ನಂಗೇನು ಅರ್ಥ ಆಗುತ್ತೆ? ಅದೇನಂತ ನೀಟಾಗಿ ಹೇಳು. ಇನ್ನೇನಿರುತ್ತೆ ಅದೇ. ಅಲ್ಲ, ಗ್ರೀಷ್ಮಂಗೂ ಹುಡುಗಂಗೆ ಮದುವೆ ಮಾಡಿಸ್ಬೇಕು ಅಂತ ತಿರುಗಾಡ್ತಿದ್ದಿಂತಲ್ಲ, ಯಾಕೆ? ಅಲ್ಲ, ನಿಮ್ಮ ಅತ್ತೆಗೂ ನಿಮ್ಮ ಏನಾಗಬೇಕು ನಿನಗೆ ಚಿಕ್ಕಮ್ಮ ಆಗ್ತಾರಾ? ಅವ್ರಿಬ್ರಿಗೂ ಮೊದಲೇ ಕಂಡ್ರೆ ಆಗಲ್ಲ. ಅದರಲ್ಲಿ ಅವ್ರಿಗೆ ಇಷ್ಟ ಇಲ್ಲದ್ರೆ ಕಸ ಯಾಕೆ ಮಾಡ್ತೀಯ ಹೇಳು? ಅಮ್ಮ, ಕೆಲಸ ಇಷ್ಟ ಇದೆಯೋ ಇಲ್ವೋ ಅನ್ನೋದು ಮುಖ್ಯ ಆಗಲ್ಲ, ಕೆಲಸ ಒಳ್ಳೇದಾ ಅಥವಾ ಕೆಟ್ಟದ ಅಷ್ಟೇ ಮುಖ್ಯ ಆಗುತ್ತೆ. ನನಗೆ ಒಳ್ಳೇದಂತ ಅನಿಸ್ತು, ಅದಕ್ಕೆ ಮಾಡ್ತಾಯಿದ್ದೀನಿ. ಅವ್ರಿಗೆ ಕೆಟ್ಟದಂತ ಅನಿಸಿರ್ಬೋದು, ಅದು ನನ್ನ ಪ್ರಾಬ್ಲಮ್ ಅಲ್ಲ, ಅವ್ರ ಪ್ರಾಬ್ಲಮ್ಮು. ನೋಡಿ ಮಗಳೇ, ನಾನು ಹೇಳೋದು ನಿಂಗೆ ಒಳ್ಳೇದಕ್ಕೆ ಕಣೆ. ಯಾಕೆ ಬೇಕು ಹೇಳು? ನಿನ್ನ ಪಾರ್ಟಿ ಎದ್ಬಿಡು, ನೀನೇ ಹತ್ರ ನಿನ್ನ ಗಂಡ ಆಯಿತು ಅಂತ. ಅದನ್ನು ಬಿಟ್ಬಿಟ್ಟು ನಿಮ್ಮ ಚಿಕ್ಕಮ್ಮ ಮೇಲೆ ದ್ವೇಷ ಸಾಧಿಸ್ಕೊಂಡು ನಿಮ್ಮ ಅತ್ತೆ ಸಿಟ್ಟು ಮಾಡಿಕೊಂಡು ಯಾಕೆ ಬೇಕು ಹೇಳು? ನಿನ್ನ ಗಂಡಂಗೆ ಇದ್ರಲ್ಲಿ ಬೇಜಾರಾಗಲ್ವಾ? ಪಾಪ ಅವನ ಮೇಲೆ ಕೇಳ್ಕೊಳ್ಳೋ ಅಷ್ಟೇ, ಒಳಗಡೆ ಅವನಿಗೂ ಬೇಜಾರಾಗುತ್ತಲ್ಲ. ಸ್ವಲ್ಪ ಅರ್ಥ ಮಾಡ್ಕೋಬೇಕು ನೀನೇನು. ಅಮ್ಮ ನೋಡು, ನಾನು ಹೇಳ್ತೀನಿ, ಅರ್ಥ ಮಾಡ್ಕೋ. ಇವಾಗ ಗ್ರೀಷ್ಮ ಪಾಪ ಅಮ್ಮ, ಅವಳಿಗೂ ಆಸೆ ಇರುತ್ತಲ್ಲ, ಅದನ್ನು ಬಿಟ್ಬಿಟ್ಟು ಅವ್ರ ಅಮ್ಮ ಅವಳನ್ನ ಅರ್ಥ ಮಾಡ್ಕೊಳ್ತಲೇ ಅವ್ರಿಗೆ ಇಷ್ಟಪಟ್ಟು ಹುಡುಗನ ಬೇಡ ಅಂದ್ಬಿಟ್ಟು ಬೇರೆಯವ್ರು ಕೊಟ್ಟು ಮದುವೆ ಮಾಡೋಕ್ಕೋದ್ರೆ ಯಾರು ಸುಮ್ಮನೆ ಇರ್ತಾರೆ ಹೇಳಮ್ಮ? ಅದಕ್ಕೆ ನನಗೇನು ಇದರಲ್ಲಿ ತಪ್ಪು ಮಾಡ್ತೀನಿ ಅಂತ ಅನ್ನಿಸ್ತಿಲ್ಲಮ್ಮ, ನಂಗೆ ಸರಿ ಅಂತ ಅನಿಸುತ್ತೆ. ಇಲ್ಲ ಅಂದರೆ ಅಂಕಲ್ ಯಾಕೆ ನೀನು ಸಪೋರ್ಟ್ ಮಾಡ್ತಿದ್ರೆ ಹೇಳು? ಅಂಕಲ್ ದೊಡ್ಡವ್ರು ತಾನೇ, ಅವ್ರು ಸಪೋರ್ಟ್ ಮಾಡ್ತಾರೆ ಅಂದರೆ ಅದು ಒಳ್ಳೆ ಕೆಲಸ ತಾನೇ ಅಮ್ಮ. ಕರೆಕ್ಟಾಗಿ ಹೇಳಿದೆ ಕುಸ್ಪ, ನೀನು ಹೇಳ್ತಾ ಇರೋದು 100% ಕರೆಕ್ಟಾಗಿದೆ. ಏನಮ್ಮ ಪವಿತ್ರ, ನೀನು ಹಾಗೆ ಹೇಳ್ತಿದ್ಯಲ್ಲಮ್ಮ. ಅಲ್ಲ, ಅವಳು ಸ್ವಲ್ಪ ಬುದ್ಧಿ ಹೇಳೋದು ಬಿಟ್ಬಿಟ್ಟು ನೀನು ಅವ್ಳ ಕಾಲ್ಕೆ ಕುಣಿದ್ರೆ ಅವಳಿಗಿನ್ನೂ ಬೆಂಬಲ ಕೊಟ್ಟಂಗೆ ಆಗಲ್ವಾ? ಅಯ್ಯೋ ಅತ್ತೆ, ನೀವು ಸುಮ್ಮನಿರಿ. ಇಷ್ಟು ಚಿಕ್ಕ ಹುಡುಗಿಗೆ ಬಂದಿರೋ ಯೋಚನೆ ನಮ್ಮ ಅಕ್ಕಂಗೆ ಬಂದಿಲ್ಲ ನೋಡಿ, ಹಾಗಾಗಿ ಕುಸುಮ ಮಾಡ್ತಾರೋದು ಒಳ್ಳೆಯದೇ ಕೆಲಸ, ಆಯಿತಾ? ನೀವು ಅದಕ್ಕೆ ಅವಳಿಗೆ ತಪ್ಪು ಅಂತೆಲ್ಲ ಹೇಳಿ ಅವಳಿಗೆ ಬೇಜಾರು ಮಾಡಬೇಡಿ ಅತ್ತೆ, ಪ್ಲೀಸ್. ಕುಸುಮ, ಮತ್ತೆ ಸಮಾಚಾರ? ನಿಮ್ಮ ಅತ್ತೆ, ನಿಮ್ಮ ಚಿಕ್ಕಮ್ಮ, ನಿಮ್ಮ ಯಜಮಾನ್ರು ಎಲ್ಲ ಚೆನ್ನಾಗಿದ್ದಾರಾ? ಹಾಂ ಅದಕ್ಕೆ ಎಲ್ಲ ಚೆನ್ನಾಗಿದ್ದಾರೆ. ಅಂದಂಗೆ ಏನು ನೀವು ನಮ್ಮ ಮನೆ ಕಡೆಗೆ ಬರ್ತಾನೆ ಇಲ್ಲ, ಯಾಕೆ? ಮೊನ್ನೆ ಅತ್ತೆ ಕೇಳ್ತಿದ್ರಪ್ಪ, ನನ್ನನ್ನಲ್ಲ, ಅವ್ರಿಬ್ಬರೇ ಮಾತಾಡ್ಕೊತಾ ಇದ್ರು. ಪವಿತ್ರ ಬಂದಿಲ್ಲ ಮನೆಗೆ, ನಾನು ಬೈದೆ ಅಂತಲೇ ಬಂದಿಲ್ಲ ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ. ಸರಿ ಬಂದು ಹೋಗಿ ಹಾಗೆ. ಬರ್ತೀನಿ ಬಿಡು. ನೀನು ಬೈದೆ ಅಂತ ನಂಗೇನು ಬೇಜಾರಿಲ್ವಲ್ಲ? ಯಾರು ಹಂಗೆ ಅಂದಿದ್ದು? ಬಿಡು, ಅವ್ರು ಯಾವಾಗಿದ್ರು ಹಂಗೆ ಮಾತಾಡ್ತಾನೆ ಇರ್ತಾರೆ, ನೀನು ತಲೆಗೆ ಹಾಕೋಬೇಡ. ಅಂದನೇ ಕುಸುಮ, ನೀನು ಮಾಡ್ತಾರ್ದೆಲ್ಲ ನಂಗೆ ಗೊತ್ತಿದೆ, ಒಳ್ಳೇದೇ ಮಾಡ್ತಾ ಇದ್ದೆ ನೀನು. ನಂಗೆಲ್ಲರೂ ಫೋನ್ ಮಾಡಿ ಹೇಳಿದ್ದಾನೆ, ಹಾಗಾಗಿ ನಂಗೆಲ್ಲ ವಿಚಾರನೂ ಗೊತ್ತಾಗಿದೆ. ಓ ಹೌದಾ?
ಹ್ಞೂ ಅಲ್ಲ ಅಮ್ಮ ನಂಗೆ ಬೈತಾ ಇದ್ರಲ್ಲ, ನಂಗೆ ಎಲ್ಲೋ ಒಂದು ಕಡೆ ಅನಿಸ್ತಾ ಇತ್ತು ಸುಮ್ಮನೆ ನಾನೇ ಓವರಾಗಿ ಮಾಡ್ತಾಯಿದ್ದೀನೇನು ಅಂತ. ಆದರೆ ಪವಿತ್ರ ಅದಕ್ಕೆ ನೀವು ಹೇಳಿದ್ರಲ್ಲ, ನಂಗೆ ಸ್ವಲ್ಪ ಇವಾಗ ಸಮಾಧಾನ ಆಯಿತು. ಹೀಗೆ ಮಾಡು, ನನ್ನ ಸಪೋರ್ಟ್ ನಿಮಗೆ ಫುಲ್ ಇದೆ, ಸರಿನಾ? ಸರಿ ಅಮ್ಮ, ನಂಗೆ ಒಂದು ದೊಡ್ಡ ಕಾಫಿ ಮಾಡ್ಕೊಬಂದು ಕೊಡ್ತೀಯಾ? ನಿನ್ನ ಕೈ ಕಾಫಿ ಕುಡಿದು ಎಷ್ಟು ದಿನ ಆಯಿತು ಅಮ್ಮ. ಇರು ಮಾಡ್ಕೊಬರ್ತೀನಿ. ಪವಿತ್ರ ನಿಂಗೂ ಬೇಕೇನಮ್ಮ? ಹಾಂ ಅತ್ತೆ, ನನಗೂ ಒಂದು ಲೋಟ. ಹಾಂ ಸರಿ, ನೀವು ಮಾತಾಡ್ತೀರಿ, ನಾನು ತಗೊಬರ್ತೀನಿ. ಪವಿತ್ರತೆಗೆ ನಾನು ಅವತ್ತು ಹಿಂಗೆ ಬಂದು ಹೊಟ್ಟೋದ್ನಲ್ಲ, ಅಣ್ಣ ಮತ್ತು ಅಪ್ಪ ನಾನು ಏನಾದರೂ ಬೈದ್ರಾ? ನಾನು ಒಂದು ಮಾತು ಹೇಳ್ದೆ ಓದ್ಲಲ್ಲ ಇವಳು ಅಂತ ಏನಾದರೂ ಅಂದ್ರಾ? ಯಾವತ್ತು? ಓ, ನೀನು ಅವತ್ತಿನ ಬಗ್ಗೆ ಮಾತಾಡ್ತಾ ಇದೆಯಾ? ಇಲ್ಲ, ಕೇಳಿದ್ರು, ನಾನೇ ಎಲ್ಲ ಹೇಳಿದ್ನಲ್ಲ, ಹಾಗಾಗಿ ಅವ್ರಿಗೇನು ಅನಿಸಿಲ್ಲ. ಹೋಗಲಿ ಬಿಡು, ನನ್ನ ಮಗಳು ಹೆಂಗೋ ಚೆನ್ನಾಗಿದೆ ಸಾಕು ಅಂತ ಅಂದರು. ಹೌದು, ನನ್ನ ಅಪ್ಪ ಮತ್ತು ನನ್ನ ಅಣ್ಣ ಹಾಗೆ ನನಗೆ ತುಂಬ ಸಪೋರ್ಟ್ ಮಾಡ್ತಾರೆ. ಛೇ ಪಾಪ, ನಾನೇ ಅವ್ರಿಗೆ ಎಷ್ಟೊಂದು ನೋವು ಕೊಟ್ಟೆ ಗೊತ್ತಾ? ಹೋಗಲಿ ಬಿಡು, ಆಗಿದ್ದಾಗೋಯ್ತು, ಇವಾಗೆಲ್ಲ ಸರಿಯುತ್ತಲ್ಲ ಬಿಡು. ನನಗೆ ಮದುವೆ ಯಾವಾಗಂತೆ? ಗ್ರ್ಯಾಂಡಾಗಿ ಮಾಡ್ತಾರೆ ಸಿಂಪಲಾಗಿ ಮಾಡ್ತಾರಂತ? ಅದು ಸಿಂಪಲ್ಲಾಗಿ ಅಂತ ಹೇಳಿದಾರಂತೆ, ನೋಡಬೇಕು ಏನು ಮಾಡ್ತಾರೆ ಅಂತ. ಸಿಂಪಲಾಗಿ ಅಂತಂದ್ರು ನಾವೆಲ್ಲ ಹೋಗಲೇಬೇಕಾಗುತ್ತಲ್ಲ. ಅದ್ರಲ್ಲಿ ಸಿಂಪಲ್ ಏನಾಗುತ್ತೆ, ಗ್ರ್ಯಾಂಡಾಗಿ ಇರುತ್ತೆ ಅನ್ಕೋತೀನಿ. ಹೌದು, ನನಗನ್ಸೋ ಪ್ರಕಾರ ಗ್ರ್ಯಾಂಡಾಗೆ ಮಾಡಬೇಕು. ಯಾಕೆ ಅಂದರೆ ನಮ್ಮ ಮಕ್ಕಳು ಸ್ವಲ್ಪ ಬುದ್ಧಿ ಬರಬೇಕು, ನಾನಿಲ್ಲ ಅಂದರೆ ಎಲ್ಲ ಕರೆಕ್ಟಾಗಿರುತ್ತೆ ಅಂತ. ಒಂದು ವೇಳೆ ಏನಾದರೂ ಸಿಂಪಲಾಗಿ ಅಂತ ಮಾಡಿದ್ರೆ ಅಕ್ಕಂಗೆ ಇನ್ನೂ ಖುಷಿ ಆಗುತ್ತೆ. ನೋಡು, ನಾನಿಲ್ಲ ಮದುವೆಯಲ್ಲಿ, ಅದಕ್ಕೆ ಸಿಂಪಲಾಗಿ ಮಾಡ್ತಿದ್ದಾರೆ ಅಂತ. ಅಕ್ಕಂಗೆ ಬುದ್ಧಿ ಬರಬೇಕಂದ್ರೆ ಗ್ರ್ಯಾಂಡಾಗೆ ಮಾಡಬೇಕು. ಏನಂತೆ ಕುಸುಮ? ಹಾಂ ಹೌದು, ನೋಡಿ ನನಗೆ ಯೋಚನೆ ಬಂದೇ ಇರಲಿಲ್ಲ. ಇರಿ, ಅಂಕಲ್ಗೆ ಫೋನ್ ಮಾಡಿ ಹೇಳ್ತೀನಿ, ಅಂಕಲ್ ಈ ಥರ ಮಾಡಿ ಅಂತ. ಅಂಕಲ್ ಇಲ್ಲ ಅನ್ನಲ್ಲ, ಓಕೆ ಅಂತಾರೆ. ಕರೆಕ್ಟು, ನೀನು ನಿಮ್ಮ ಅಕ್ಕನ ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೆ ಅದಕ್ಕೆ. ಮತ್ತೆ ಇನ್ನೇನು ಅನ್ಕೋಬಿಟ್ಟೆ, ಜೊತೆಲೇ ಹಾದಿ ಬೆಳೆದಿದ್ದೀವಂದರೆ ಅಕ್ಕನ ಇಷ್ಟು ಅರ್ಥ ಮಾಡ್ಕೊಳಕ್ಕಾಗ್ದಿಲ್ಲ ನನಗೇನಲ್ಲಿ. ಖಂಡಿತ ಆಗುತ್ತೆ. ಹೌದು, ನೀವು ಹೇಳ್ತಾ ಇರೋದು ಕರೆಕ್ಟಾಗಿದೆ. ಪರಿ, ಅಮ್ಮ ಏನಾದರೂ ಹೇಳಿದ್ರ ಅಥವಾ ಏನು ಹೇಳಲಿಲ್ವಾ? ಇಲ್ಲ ರೀ, ನಾನಂತೂ ಏನು ಕೇಳಲಿಲ್ಲ, ಹಾಗಾಗಿ ಅವರು ಏನು ಹೇಳಿಲ್ಲ. ರೀ, ನಂಗೆ ಏನು ಅನ್ಸುತ್ತೆ ಅಂದರೆ ಅತ್ತೆ ಏನೋ ಯೋಚನೆ ಮಾಡ್ತದೆ ಅಂತ ಅನಿಸುತ್ತೆ. ಯಾಕೆಂದ್ರೆ ಇವತ್ತಲ್ಲ ನಿನ್ನೆ ನಾನು ಏನೋ ಪ್ರಶ್ನೆ ಕೇಳಿದ್ರು ರೀ, ಮಗುನ ಒಪ್ಕೊಂಡ, ಅವ್ನು ಹೇಗೆ ಒಪ್ಕೊಂಡ ಮಗಳು ಅಂತ. ಅಂಥವನ್ನೆಲ್ಲ ಹಂಗಲ್ವಲ್ಲ ನನ್ನ ಮಗ, ಹಾಗೆ ಹೀಗೆ ಇದೆಲ್ಲ ಹೇಗಾಯಿತು, ಮತ್ತು ಸ್ಕೂಲ್ ಯಾವುದಕ್ಕೆ ಹಾಕಿದ್ದೀರಾ, ಫೀಸೆಲ್ಲ ಹೆಂಗೆ ಕಟ್ಟುತ್ತೆ, ಹಿಂಗೆ ಸುಮಾರು ಪ್ರಶ್ನೆ ಕೇಳಿದ್ರು ನನ್ನ ಹತ್ರ. ಏನೋ ನನಗಂತೂ ಏನೋ ಅನುಮಾನಪ್ಪ. ಹೌದಾ, ಹಿಂಗೆಲ್ಲ ಕೇಳಿದ್ರಾ? ಏನಿರ್ಬೋದು? ಅಲ್ಲ, ನಾನಾಗ ಕೇಳಿದ್ರು ಅಮ್ಮ ಏನು ಹೇಳಲ್ಲ ಅಂತಾರೆ. ಏನು ಮಾಡಲಿ? ನಮ್ಮ ಅಣ್ಣಂಗೆ ಒಂದ್ಸರಿ ಫೋನ್ ಮಾಡಿ ಕರೀಲ, ಅಥವಾ ಫೋನ್ ಮಾಡಿ ಕೇಳಲ್ಲ, ಇಲ್ಲ ನಾನೇ ಹೋಗಿ ಬರಲ್ಲ? ಅಯ್ಯೋ, ಏನೂ ಅರ್ಥ ಆಗ್ತಿಲ್ವಲ್ಲ. ರೀ, ಒಂದು ಕೆಲಸ ಮಾಡಿ, ಒಂದು ಸ್ವಲ್ಪ ದಿನ ನೋಡೋಣ ಇರಿ, ಅತ್ತೆ ಏನು ಹೇಳ್ಕೊಳ್ತಾರ ಅಂತ. ಹೇಳ್ಕೊಳ್ದೆ ಹೋದರೆ ಆಮೇಲೆ ನೋಡೋಣ. ಯಾಕೆಂದರೆ ಅಪರೂಪಕ್ಕೆ ಬಂದವರಲ್ಲ, ಇವಾಗಲೇ ಏನು ಅಂತ ಕೇಳಿದ್ರೆ ಅವ್ರಿಗೆ ಇಷ್ಟ ಆಗಲ್ಲ. ಹಾಗಾಗಿ ನೋಡೋಣ ಇರಿ, ಇನ್ನೂ ಒಂದು 2-3 ದಿವಸ. ಏನಂತೀರಾ? ಹಾಗೆ ಮಾಡಬೇಕು. ಏನಪ್ಪ ಅದು ಹಂಗೆ ಮಾಡೋದು? ನನ್ನ ಬಗ್ಗೆ ಏನೋ ಮಾತಾಡ್ದಂಗಿತ್ತು. ಏನು ವಿಷಯ? ಅಲ್ಲ, ಗಂಡ ಹೆಂಡತಿ ಇಬ್ಬರೇ ಕುಸು ಕುಸು ಪಿಸು ಅಂತ ಮಾತಾಡ್ತಾರಲ್ಲ, ನಾನು ಇಲ್ಲೇ ಇದ್ದೀನಲ್ಲ, ಜೋರಾಗೆ ಮಾತಾಡಿ. ಯಾಕೆ, ಏನಾದರೂ ಭಯನಾ? ಅಯ್ಯೋ, ಭಯ ಇಲ್ಲ, ಏನೂ ಇಲ್ಲ ಅತ್ತೆ. ಇವ್ರು ಹಿಂಗೆ ಸುಮ್ಮನೆ ಏನೋ ಹೇಳ್ತಾಯಿದ್ರು, ಅಮ್ಮ ಇಲ್ಲಿ ಅಂತ ಕೇಳಿದ್ರು, ನಾನು ಹೇಳ್ತಿದ್ದೆ, ಓ ಮಲಗಿದ್ದಾರೆ ರೀ ಅತ್ತೆ ಅಂತ. ಅಷ್ಟರಲ್ಲೇ ನೀವೇ ಎದ್ದು ಬಂದ್ರಿ ಅಷ್ಟೇ. ಅದನ್ನು ಬಿಟ್ಟರೆ ಬೇರೆ ಎಲ್ಲ ಏನೂ ಇಲ್ಲ ಅತ್ತೆ. ಅತ್ತೆ, ಕಾಫಿ ಏನು ಮಾಡ್ಕೊಂಬಂದ್ಕೊಡ್ಲಾ? ಬೇಡ, ನಿನ್ನ ಗಂಡ ಪಾಪ ಇವಾಗ ತಾನೇ ಬಂದವನೇ, ಅವನಿಗೇನೋ ಬೇಕೋ ಕೇಳು, ನನಗೇನು ಬೇಡ. ಸರಿ ರೀ, ಅವರು ಡೈಲಿ ಕುಡಿತಾರೆ, ಹಂಗೆ ನಿಮಗೂ ಒಂದು ಲೋಟ ಮಾಡ್ಕೊಬರ್ತೀನಿ, ನನಗೂ ಒಂದು ಲೋಟ ಬೇಕು, ಹಾಗೆ ಮಾಡ್ಕೊಬರ್ತೀನಿ ಅತ್ತೆ. ಹಾಂ ಸರಿ, ಹೋಗು. ಅಮ್ಮ, ನಾನು ನಿಮ್ಗೆ ಕೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡ. ಅಲ್ಲ, ಇದ್ದಕ್ಕಿದ್ದಂಗೆ ಇಲ್ಲಿಗೆ ಬಂದ್ಬಿಟ್ಟಿಯಲ್ಲ, ಯಾಕೆ? ಅಣ್ಣಂಗೂ ನಿಮಗೂ ಏನಾದರೂ ಮಾತುಕತೆ ಆಯಿತಾ? ಅಣ್ಣ ಏನಾದರೂ ನಿಂಗೆ ಅನ್ನ, ಅದಕ್ಕೆ ಸಿಟ್ಟು ಮಾಡ್ಕೊಂಡು ಇಲ್ಲಿ ಬಂದ್ಬಿಟ್ಟೆ ಹೆಂಗೆ ಅಮ್ಮ?